ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಗೆಳೆಯರಾಗಿರ್ತಕ್ಕಂಥ ಶಿವಾನಂದ ಅವರೇ, ಚಂದ್ರಗುತ್ತಿ ಅವರೇ, ಮತ್ತು ನವೀನ್ ತೇಜಸ್ವಿ ಅವರೇ, ತಂದೆಯವರು, ಮತ್ತು ಬಂದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಮಿತ್ರರೇ, ನನಗೆ ನಿನ್ನೆ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ನಾನು ಹಾಗೆಲ್ಲ ಒಪ್ಕೊಳ್ಳೋವಲ್ಲ. ಯಾಕೆಂದರೆ ಪುಸ್ತಕ ಬಿಡುಗಡೆ ಅಂದರೆ ಪುಸ್ತಕನೇ ನೋಡಿದ್ದು. ಇದನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಅದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಒಳಗೆ ಒಂದು ಸಾರಿ ಅಂದ್ಕೊಂಡು ಕೂಡ ನವೀನ್ ಬಗ್ಗೆ ಕೇಳಿದ್ದೆ. ನವೀನು ಮತ್ತು ದಿವ್ಯಶ್ರೀ ಮತ್ತು ನಮ್ಮ ಸೂರ್ಗುಪ್ಪೆ, ವೀರಭದ್ರ ಇಂಥವರ ಸಾಹಿತ್ಯವನ್ನು ನಾನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ಗಳಲ್ಲಿ ನಾನು ಗಮನಿಸ್ತೀನಿ. ಒಪ್ಕೊಳ್ಳೋ ಕಾರಣ ಮೊದಲನೇದು ಏನು ಅಂದರೆ, ನಮ್ಮೂರಾಗೂ ಇಂಥ ಹುಡುಗರು ಇದ್ದಾರಲ್ಲ, ಅವ್ರು ನಮ್ಮೇ ನೋಡಬೇಕು ಮತ್ತು ಅವರಿಗೆ ಒಂದು ಬೆನ್ನು ತಟ್ಟಬೇಕು ಅನ್ನೋದು ಒಂದು ಮೊದಲನೇದು. ಎರಡನೇದು, ನಾನು ಯಾವಾಗಲೂ ಸ್ವಲ್ಪ ನೇರ, ಯಾವತ್ತೂ ಕದ್ದು ಮುಚ್ಚಿ ಮಾತಾಡೋದು. ನಾನಾಗಲೇ ಜಯರಾಮ ಜೊತೆ ಮಾತಾಡಿ, ನಮ್ಮ ಈ ಪ್ರಾಂತ್ಯದಲ್ಲಿ ಜಾತಿ ಅನ್ನೋದು ಬಿಡಿ, ಅದು ಜಾತಿ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಜಾತಿ ಅನ್ನೋದೊಂದು ಸಂಸ್ಕೃತಿ ಅನ್ನೋ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಂಡಾಗ, ಈ ಪ್ರಾಂತ್ಯದಲ್ಲಿ ಅತ್ಯಂತ ಮುಖ್ಯ ಸಂಸ್ಕೃತಿ ದೀವ ಸಂಸ್ಕೃತಿ. ದೀವ ಸಂಸ್ಕೃತಿಗೆ ಒಂದು ಭಾಷೆ ಬಂದಿದ್ದೀಯಲ್ಲ, ಅದು ನಮ್ಮ ಅಪ್ಪನ ಧರ್ಮ. ಅಂದರೆ ಸುಮಾರು ಕಾಗೋಡು ತಿಮ್ಮಪ್ಪನವರು ಮತ್ತು ಅವಕ್ಕಿಂತ ಹಿಂದಲೂ ಚೌಡಪ್ಪನವರು, ಮರಿಯಪ್ಪನವರು ಅಂಥವರ ಕಾಲದಲ್ಲಿ ಅವರಿಗೆ ಅಕ್ಷರ ಸಿಗ್ತದೆ ಕೆಲವರಿಗೆ. ಅದರಲ್ಲಿ ಈ ಸಂಸ್ಕೃತಿಯ ಅಂದರೆ ಯಾರು ಕೂಡ ಅದನ್ನು ಅಭಿವ್ಯಕ್ತಿಗೊಳಿಸ್ತಾ ಇಲ್ಲ. ಅದಕ್ಕಿಂತ ಹಿಂದೆ ನಾವು ಏನಾದರೂ ನೋಡಿದರೆ ಯಾರು ಅಂತ ನಮ್ಮ ಇವರೇ ಅದನ್ನು ಹೇಳ್ಕೊಳ್ತಾರೆ, ಸಿನಿಮಾದಲ್ಲಿ ಆ ಕಥೆ ಇಲ್ಲ, ನಮ್ಮದು ಕಥೆ ಇಲ್ಲ ಅಂತವರು ಮುಂದೆ ಬರ್ಕೊಳ್ಳಿ. ಹಂಗಿದ್ರೆ ಯಾವ ಕಥೆನೂ ಇಲ್ಲವೇ ಇಲ್ಲವೇ ಹಾಗಿದ್ರೆ ಅದರ ಒಳಗಡೆ ಏನು ಇಲ್ಲವೇ? ನಮ್ಮಲ್ಲಿ ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು ಪಾರಂಪರಿಕವಾದ ಒಂದು ಜ್ಞಾನ ಇದೆ. ಪ್ರತಿ ಒಂದು ಸಂಸ್ಕೃತಿಯ ಒಳಗಡೆ ಒಂದು ಪಾರಂಪರಿಕ ಜ್ಞಾನ ಇದೆ. ಆ ಪಾರಂಪರಿಕ ಜ್ಞಾನ ನಮಗೆ ಮರ್ತ ಹೋಗುತ್ತದೆ. ಅದು ಈ ವಿಜ್ಞಾನಕ್ಕಿಂತ ಅತ್ಯಂತ ಪ್ರಮುಖವಾದ ಮತ್ತು ಅದಕ್ಕೆ ಆಧಾರವಾಗಿರ್ತಕ್ಕಂತಹ ಜ್ಞಾನ ಪರಂಪರೆ. ಅದು ಇಂಡಿಜಿನಿಯಸ್ ನಾಲೆಡ್ಜ್ ಅಂತ, ಅದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ನಾಲೆಡ್ಜ್ ಇದೆಯಲ್ಲ, ಆ ನಾಲೆಡ್ಜನ್ನು ನಾವು ಕಳ್ಕೊಂಡ್ಬಿಡ್ತೇವೆ, ಅನೇಕ ಸರಿ ಕಳ್ಕೊಂಡು. ನಿಮಗೊಂದು ಸಣ್ಣ ತಮಾಷೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಇದು ಯಾಕಿದೆ, ಒಂದು ಹಸನು ಒಂದು ಮರ ಇದೆ ಮತ್ತು ಸಾಣಿಗೆ ಇದೆ. ಒಂದು ಮರದಲ್ಲಿ ಅವರು ಕೊಚ್ಚೋದು, ಗೇರೋದು, ಒನ್ಯೋದು, ತೂರೋದು, ಹೀಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಭಾಗಿಸಿ ಕಾಳನ್ನ ಜಳ್ಳನ್ನ, ಕಾಳನ್ನ ಕಲ್ಲನ್ನ, ಕಾಳನ್ನ ನೆಲ್ಲನ್ನ ವಿಭಾಗ ಮಾಡುವ ಒಂದು ಜ್ಞಾನ ಪರಂಪರೆ ಇದೆ, ಅದು ಸ್ಕಿಲ್ ಇದೆ. ಒಂದೇ ಸಾಣಿಗೆ, ಒಂದೇ ಕಣ್ಣಿನ ಸಾಣಿಗೆ. ನಮ್ಮಲ್ಲಿ ಇಲ್ಲಿಗಿಂತ ಸ್ವಲ್ಪ ಬೆತ್ತದ ಇದಕ್ಕೆ ಹೋದರೆ ಬೆತ್ತದ ಸಾಣಿಗೆಗಳಿಲ್ಲ, ಅದಕ್ಕಿರೋದು ಒಂದೇ ರೀತಿಯ ಕಣ್ಣಿ. ಆದರೆ ಅದೇ ಸಾಣಿಗೆನ ಬೇರೆ ಬೇರೆ ಆ್ಯಂಗಲಲ್ಲಿ ಹಿಡಿದು ಸಾಣಿಸೋದ್ರ ಮೂಲಕ ಅದರಲ್ಲಿ ದೊಡ್ಡಕ್ಕಿ, ಕೊಚ್ಚಕ್ಕಿ ಮತ್ತು ನುಚ್ಚು, ಇದನ್ನು ಒಂದೇ ಸಾಣಿಗೆಲೆ 3 ಸಾರಿ ಸಾಣಿಸಿ ಅದನ್ನು ಬೇರೆ ಬೇರೆ ಮಾಡುವ ಸ್ಕಿಲ್ ಇದೆ. ಇವತ್ತು ನಾವು ಮರಳು ಸಾಣಿಸುವ
ಇವರಲ್ಲಿ ಅದನ್ನು ನೋಡ್ತೇವೆ. ನಾವು ಹೀಗೆ ಇಟ್ಕೊಂಡ್ರೆ ದಪ್ಪ ಮಾಡೋದಕ್ಕೆ ಹೋಗ್ತದೆ, ಹೀಗೆ ಇಟ್ಕೊಂಡ್ರೆ ಕೇವಲ ದಪ್ಪ ಮಾಡಿ ಮಾತ್ರ ಬೆಳೆಸ್ತದೆ, ಕೆಲವೇ ಬೀಳ್ತದೆ. ಇದು ಅದರ ಸೈಂಟಿಫಿಕ್ ಅದೆಲ್ಲ ಎಂಜಿನಿಯರಿಂಗ್ ಗೊತ್ತದೆ. ಯಾವುದನ್ನ ಯಾವ್ಯಾವ ಆ್ಯಂಗಲಲ್ಲಿ ಇಟ್ಕೊಂಡು ಸಾಣಿಸ್ಕೊಂಡ್ರೆ ಯಾವ್ಯಾವ ರೀತಿಯ ಮಾಡಲು ಬರ್ತದೆ ಅನ್ನೋದು ಅವ್ರಿಗೆ ಗೊತ್ತದೆ. ಅದಕ್ಕೆ ಇವರಿಗೆ ಕೈಯ ಹಿಡಿತದಲ್ಲಿ ಅದನ್ನು ಮಾಡಿಕೊಳ್ಳುವ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನ ಪರಂಪರೆಗಳಿದ್ದಾವೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಇವರ ಕಥೆಗಳಲ್ಲಿ ಅಂತಹ ಜ್ಞಾನ ಪರಂಪರೆಯ ಒಂದು ಡಾಕ್ಯುಮೆಂಟೇಶನ್, ಒಂದು ದಾಖಲೆ ಇದೆ. ಎಷ್ಟು ರೀತಿಯ ಎಷ್ಟು ರೀತಿಯ ಗಾಳ ಇದೆ. ಈ ಗಾಳ ಹಾಕೋದಾದ್ರೆ ಯಾವ್ಯಾವ ರೀತಿ ಗಾಳ ಹಾಕ್ತಾರೆ, ಯಾವ್ಯಾವ ಮೀನಿಗೆ ಯಾವ್ಯಾವ ರೀತಿ ಗಾಳ ಹಾಕಬೇಕು, ಆಡು ಗಾಳ ಯಾವ್ದಕ್ಕೆ ಹಾಕಬೇಕು, ಇದ್ರ ಗಾಳನ ಯಾವ್ದಕ್ಕೆ ಹಾಕಬೇಕು, ದಾವಣಿ ಗಾಳ ಯಾವ್ದಕ್ಕೆ ಹಾಕಬೇಕು, ಈ ಎಲ್ಲ ಗಾಳಗಳ ಸ್ವರೂಪಗಳಿಲ್ಲ. ಅದ್ರ ಹಿಂದ್ಗಡೆ ಒಂದು ವಿಜ್ಞಾನ ಇದೆ. ಆ ವಿಜ್ಞಾನ ಹೇಗಿದೆ ಅಂತಂದ್ರೆ, ಅದಕ್ಕೆ ಜೀವದ ಅಂದರೆ ಮೀನಿನ ಚಲನೆ, ಹುಳದ ಸ್ವರೂಪ, ಹುಳದ ಚಲನೆ, ಇದು ಅದು ಹೇಗೆ ವ್ಯವಹರಿಸ್ತದೆ, ಇದೆಲ್ಲದರ ಮುನ್ನೋಟಗಳಿರ್ತವೆ, ಅದೆಲ್ಲ ಗೊತ್ತಿರ್ತದೆ. ಅದರಿಂದ ಒಂದು ಪ್ರಕೃತಿಯನ್ನ ಇದನ್ನು ನೋಡಬೇಕಾದ್ರೆ ಆ ಜ್ಞಾನ ನಮಗೆ ಸಹಾಯ ಮಾಡ್ತದೆ. ಇಲ್ಲವಾದ್ರೆ ಯಾವ ಮೀನು ಹೇಗೆ ವ್ಯವಹರಿಸ್ತದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮೀನುಗಳು ಹೇಗೆ ಪ್ರವಾಹದ ವಿರುದ್ಧ ಹೋಗ್ತವೆ, ಪ್ರವಾಹದ ಜೊತೆಗೆ ಹಾಕಿ ಹೋಗೋದಿಲ್ಲ. ಹೀಗಾಗಿ ಬೇಕಾದಂತಹ ಅನೇಕ ಸ್ವರೂಪಗಳಿದ್ದಾವೆ. ಹಾರ್ಮೋನಿಯಂ ಹೇಗಿದ್ದಾವೆ ಇಂಥದ್ದೆಲ್ಲ ನಾನು ತಗೋದಿಲ್ಲ, ಆದರೆ ನಾನು ನೋಡಿದಾಗ ಇಂಥದ್ದೆಲ್ಲ ಇಟ್ಟುಕೊಂಡು ಆ ಕಥೆಯನ್ನು ಹೇಳ್ತಾರೆ. ಇದಕ್ಕಿಂತ ಮುಖ್ಯವಾದ್ದೇನು ಅಂದರೆ, ನನ್ನ ಗೆಳೆಯನ ಒಂದು ಪದ್ಯ ಇದೆ, ಒಂದು ಹಾಯ್ಕು ಪದ್ಯ, ತುಂಬ ಸಣ್ಣ ಪದ್ಯ. ಹಾಯ್ಕು ಅಂತಂದರೆ 4 ಸಾಲು. ಮೊದಲನೇ ಸಾಲಿನಲ್ಲಿ 5 ಅಕ್ಷರ, ಎರಡನೇ ಸಾಲಿನಲ್ಲಿ 7 ಅಕ್ಷರ, ಮೂರನೇ ಸಾಲಿನಲ್ಲಿ 5 ಅಕ್ಷರ ಅಲ್ವಾ? ಗುಡುಗು ಸಿಡಿಲು, ತಿಪ್ಪೆಯ ಸಡಗರ, ಅಣಬೆ ಸದ್ದು. ಈ ಪದ್ಯ ಬಂದು ಕಳಿಸಿದರು. ಅದನ್ನು ನೋಡಿ ನಾನು ಭಕ್ತಿ ಕುಣಿದಾಡ್ತೇನೆ. ಇಂತಹ ಅದ್ಭುತವಾದ ಪದ್ಯ. ಈ ಪದ್ಯ ನಾನು ಯಾಕೆ ಇಲ್ಲಿ ಹೇಳ್ತೇನೆ ಅಂತಂದ್ರೆ, ಒಂದು ಗುಡುಗು ಸಿಡಿಲು ಬಂದಾಗ ಶಬ್ದಗಳು ಕೇಳ್ತೇವೆ, ಆದರೆ ಅವನಿಗೆ ಗುಡುಗು ಸಿಡಿಲು ಶಬ್ದ ಕೇಳಿಲ್ಲ. ಅಣಬೆ ಅಂತ ಸ್ವಲ್ಪ ಕೇಳಿ. ಅಣಬೆ ಅನ್ನೋದು ಭಾರಿ ಸ್ಮೂತ್, ಅದು ಏನದು ನೋಡುತ್ತೆ, ಅದನ್ನು ಹೊಡ್ಕೊಂಡು ಹೇಳೋದಿಲ್ಲ, ಅದು ಹೇಳೋದು ಭಾರಿ ಮಜಾ. ಅದು ಒಡೆದು ನಿಮ್ಗೆ ಹೇಳ್ತದೆ. ಆ ಒಡೆದು ಹೇಳೋದಿದೆಯಲ್ಲ, ಅದು ನಮ್ಮ ಸರಿ ಕೇಳೋದಿಲ್ಲ, ಅದರ ಕವಿ ಯಾಕೆ ಕೇಳುತ್ತೆ. ಆಮೇಲೆ ತಿಪ್ಪೆಯ ಸಡಗರ. ತಿಪ್ಪೆ ಒಳಗೆ ಒಂದು ಸರಿ ಮಿಂಚು ಗುಡುಗು ಬಂದು ಒಂದು ಮಳೆ ಬಂದರೆ ಒಂದು ಸಡಗರ ಉಂಟ. ಇದನ್ನ ನಾನು ಯಾಕೆ ಹೇಳ್ತೇನೆ ಅಂದರೆ, ಇಮೇಜ್. ಒಂದು ಬುಕ್, ಹುಡುಗ ಕೆಲ ಸಮುದಾಯದಲ್ಲಿ ಬಂದವ ಒಂದು ಮಿಂಚು ಗುಡುಗು ಬಂದಾಗ ಎಲ್ಲೋ ಒಂದು ಮೇಲ್ಗಡೆ ಸ್ವಾತಂತ್ರ್ಯವೋ ಅಥವಾ ಇನ್ನೊಂದು ಉಸುದಾಣಿಯೋ ಇನ್ನೊಂದು ಯಾವುದೋ ಒಂದು ಚಳುವಳಿ ಅಂಥದ್ದು ಆದಾಗ ಇಲ್ಲಿ ಒಳಗಡೆ ನಡೆಯುವ ಒಂದು ಕ್ರಿಯೆ ಇದೆಯಲ್ಲ, ಜೈವಿಕ ರಾಸಾಯನಿಕ ಕ್ರಿಯೆಗಳಿದೆಯಲ್ಲ, ಒಳಗಡೆ ಅದಂಥ ಅದ್ಭುತವಾದ ಕ್ರಿಯೆಗಳು ನಡೆದುಬಿಡ್ತದೆ ಅಂತ ಹೇಳಿದರೆ ಅದನ್ನು ವರ್ಣಿಸೋಕೆ ಸಾಧ್ಯ ಆಗಲ್ಲ. ಆ ತಿಪ್ಪೆಯ ಒಳಗಡೆ ಒಂದು ವಿಚಿತ್ರವಾದ ಜೈವಿಕವಾದ ಮತ್ತು ರಾಸಾಯನಿಕವಾದ ಕ್ರಿಯೆ ನಡೀತದೆ. ನಾವೆಲ್ಲ ಗೊಬ್ಬರ ಗುಂಡಿ ನೋಡಿದ್ರೆ ಗೊತ್ತಾಗ್ತದೆ. ಈ ಗೊಬ್ಬರ ಗುಂಡಿಯ ವಿಶೇಷವೇ ಅದ್ರ ಒಳಗಡೆ ಹಂಗೆ ಬಿಸಿಯಾಗಿ ಅದರ ಜೈವಿಕ ಕ್ರಿಯೆಗಳ ಮೂಲಕ ಅದು ವಿಘಟನೆಗೊಳ್ಳು, ಅದರ ಮೂಲಕ ಒಂದು ಅಣಬೆ ದೊಡ್ಡ ಮರ. ಅದು ಎಂಥ ದೊಡ್ಡ ಸಾಹಸ. ಇಂಥದ್ದೊಂದು ಸಣ್ಣ ಸಮುದಾಯದಲ್ಲಿ ಸಪ್ರೆಸ್ ಅಥವಾ ಗಮನಿಸದೇ ಇರುವಂತಹ ಒಂದು ಸಮುದಾಯದಲ್ಲಿ ಒಂದು ಅಣಬೆ ಹೇಳೋದಿದೆಯಲ್ಲ,
ಅದೇ ಅಷ್ಟು ದೊಡ್ಡದಾದರೆ ಒಂದು ಹೂವು ಹೇಳೋದಿದೆಯಲ್ಲ, ಒಂದು ಮರ ಹೇಳೋದಿದೆಯಲ್ಲ, ಅಥವಾ ಒಂದು ದೊಡ್ಡಸ್ತಿಗೆ ಬರೋದಿದೆಯಲ್ಲ, ಎಂಥದ್ದು ಪವಾಡ. ಅದೆಲ್ಲ ಎಷ್ಟು ಒಳಗಡೆ ಇಂಥ ಕ್ರಿಯೆಗಳು ನಡೆದಿದೆ. ಅದು ಈ ಕಥೆ. ಈ ಕಥೆ ಒಳಗಿರೋದು ಆ ಒಳಗಡೆ ನಡೆಯುವ ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು. ನಮಗೆ ಸಿದ್ಧಲಿಂಗನವರು ಹೇಳ್ತಿದ್ರು, ಸಿದ್ಧಲಿಂಗನವರು ಕನ್ನಡದ ಅತ್ಯಂತ ಪ್ರಮುಖವಾದ ಕವಿ. ಯಾಕೆಂತಂದರೆ ದಲಿತ ವರ್ಗಕ್ಕೆ ಒಂದು ಮುಖವಾದ, ದಲಿತ ವರ್ಗಕ್ಕೆ ಒಂದು ಬಾಯಿ ಕೊಡು. ನಾನು ಯಾವಾಗಲೂ ಹೇಳ್ತೇನೆ, ಕನ್ನಡದಲ್ಲಿ ಬಹುಶಃ ನಾನು ಬೇರೆ ಭಾಷೆ ಹೇಳ್ಬಾರ್ದು, ಆದರೂ ಹೇಳ್ತೇನೆ. ತೆಲುಗು ಅಥವಾ ತಮಿಳಲ್ಲಿ ಬಂದಿದ್ದರೆ ಆ ಕವಿ ಕ್ರಾಂತಿಯ ಗೀತೆ ಹಾಕಲಿಲ್ಲ, ಇಲ್ಲ ಹಂಗೆ ಹಾಕಲ್ಲ. ಬುಸುಗುಟ್ಟುವ ನಮ್ಮ ಜನ, ವಿಷವಿಲ್ಲದ ನಮ್ಮ ಜನ ಅಂತ ಬರ್ತಾರೆ ನಮ್ಮ ಜನ. ಎಲ್ಲಿ ನಮ್ಮ ಹೊಸ ಕೆಲಸ ಅದು ಬುಸುಗುಟ್ಟುವ ನಮ್ಮ ಜನ. ಹೌದು, ಮತ್ತೆ ವಿಷವಿಲ್ಲದ. ಅವರ ಈ ಎರಡು ಕಥೆಗಳು ನಾನು ಓದಿದ್ದೇನೆ. ಎಲ್ಲ ಕಡೆ ಬುಸುಗುಟ್ಟದ್ದು ಹೇಳ್ತೇನೆ, ಅದಕ್ಕೆ ವಿಷಯ ಇಲ್ಲ. ಅದನ್ನು ಅತ್ಯಂತ ಸೌಮ್ಯವಾಗಿ ಕನ್ನಡದ ಅರಿವಿಲ್ಲ. ಕನ್ನಡದ ಅರಿವು ನಮ್ಮ ಕನ್ನಡದಲ್ಲಿ ಯಾವತ್ತೂ ಹಾಗೆ. ಕನ್ನಡಕ್ಕೆ ಇರುವ ಒಂದು ತಾಕತ್ತಿದೆ, ಅದೊಂದು ಭಾಷೆ ನಮ್ಮಕ್ಕೆ ತಾನೇ ಏನೂ ಅಲ್ಲ. ಆ ಭಾಷೆಯ ಒಳಗೆ ನನ್ನ ಧರ್ಮ, ನನ್ನ ಅರಿವು, ನನ್ನ ನಡಾವಳಿಗಳನ್ನು ಅದು ನಿರ್ದೇಶನ ಮಾಡಿರ್ತದೆ. ನೀವು ಹಾಗಲ್ಲ ನಾವು ಕ್ರಾಂತಿಕಾರಿಗಳಾಗಕ್ಕಾಗಲ್ಲ, ನಾವು ಮಿಲಿಟೆಂಟ್ ಆಗಕ್ಕಾಗಲ್ಲ. ಯಾಕೆಂದರೆ ಕನ್ನಡದ ಅರಿವೇ. ನಾನು ಮಿಲಿಟೆಂಟ್ ಆಗಬಾರ್ದು. ಕಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ನರನರವನ್ನೆಲ್ಲ ಹುಲಿಗೊಳಿಸಿ ಹೊಸದು. ಕಚ್ಚೇವು ಕನ್ನಡ ದೀಪ ಅಂತೆಲ್ಲ ಹೇಳ್ತೀವಿ. ಮಲಬೇಕಿ ತೋರುವ ದೀಪ. ಅಥವಾ ನಮ್ಮ ಕನ್ನಡದ ಬಾರಿಸುವ ಕನ್ನಡ ಡಿಂಡಿ ಮೊಮ್ಮ ಓ ರುದ್ರ ಶಿವ ಹೇಳದೇ ಇಲ್ಲ, ಓ ಹೃದಯ ಶಿವ. ನಮ್ಮ ಕನ್ನಡ ನಾನು ಯಾವತ್ತೂ ಕೂಡ ಮಿಲಿಟೆಂಟ್. ಹಂಗೆ ನವೀನ್ ತೇಜಸ್ವಿ ಕೂಡ ಎಲ್ಲೂ ಮಿಲಿಟೆನ್ಸಿ ಕಾಣಲಿಲ್ಲ. ನಾವು ಓದಿದ ಎರಡು ಕಥೆಗಳಲ್ಲಿ ಮಿಲಿಟೆನ್ಸಿ ಇಲ್ಲ ಅಂತಂದ್ರೆ ಅವನು ಸಂಪೂರ್ಣವಾಗಿ ಕನ್ನಡಿಗ. ಈ ಕನ್ನಡದ ಧರ್ಮ ಇದೆಯಲ್ಲ, ಕನ್ನಡಕ್ಕೊಂದು ಧರ್ಮ ಇದೆ, ಭಾಷೆಗೊಂದು ಧರ್ಮ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಫಿಲಾಸಫಿ. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಫಿಲಾಸಫಿ. ಬರೀ ಅದಕ್ಕೆ ಸೈನ್ಸ್ ಅಷ್ಟೇ ಅಲ್ಲ. ಲ್ಯಾಂಗ್ವೇಜ್ ಇಸ್ ನಾಟ್ ಓನ್ಲಿ ಸೈನ್ಸ್. ಅದು ವ್ಯಾಕರಣ, ಛಂದಸ್ಸು ಅದಷ್ಟೇ ಅಲ್ಲ. ಸೊ ಒಳಗಡೆ ಒಂದು ಫಿಲಾಸಫಿ ಇದೆ. ಹೆಂಗೆ ಫಿಲಾಸಫಿ ಇದೆ ಅಂತಂದರೆ, ಕನ್ನಡ ಮೇಷ್ಟ್ರು ಇದ್ದಾರೆ, ಹೆಂಗಿದೆ ಅಂತಂದರೆ ಪ್ಲೀಸ್ ಕಮ್ ಟು ಮೈ ಹೋಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಕನ್ನಡದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರೆ, ನನ್ನ ಮನೆಗೆ ಬಂದಿ ಅಂತ ಹೇಳೋಕ್ಕೆ ಯಾರಿಗಾದ್ರು ಸಾಧ್ಯ ಇದೆಯಾ? ನಮ್ಮ ಮನೆಗೆ ಬಂದಿ ಅಂತ ಹೇಳೋದೆ ಅವನು ಒಬ್ಬನೇ ಇರ್ಬೋದು, ಮನೆಗೆ ಒಬ್ಬನೇ ಇರ್ಬೋದು. ಆದರೆ ಅವ್ನು ನಮ್ಮ ಮನೆಗೆ ಬಂದಿ ಅಂತ ಇಂಗ್ಲೀಷಿಗೆ ಅದು ಸಾಧ್ಯ ಇದೆ, ಪ್ಲೀಸ್ ಕಮ್ ಟು ಮೈ ಹೋಮ್. ಕನ್ನಡದಲ್ಲಿ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಮನೆ ನಂದು ಒಬ್ಬಂದಾಗಲೇ ಅದು ನಮ್ಮ ಮನೆ. ಮತ್ತೆ ಇನ್ನೊಂದು ನನಗೆ ಇವರಲ್ಲಿ ಆಗಿತ್ತು, ಅಲ್ಲಿ ಹೂವುಗಳು ಹೆಸರಿಟ್ಟಿದ್ದಾರೆ. ಯಾವತ್ತೂ ಒಬ್ಬ ಸಾಹಿತಿ, ಒಬ್ಬ ಕವಿ ನಮಗೆ ಯಾಕೆ ಇಷ್ಟ ಆಗ್ತಾರೆ? ಸಂಕಟವನ್ನು, ನೋವನ್ನು ಹೇಳುವ ಗಮನವೂ ಕೂಡ ನಮಗೆ ಹೃದಯಕ್ಕೆ ಮುಟ್ಟುತ್ತದೆ. ಒಂದು ಇಂಗ್ಲಿಷ್ ಮಾತಿದೆ, ಏನು, ಎ ಸ್ವೀಟೆಸ್ಟ್ ಸಾಂಗ್ಸ್ ಸೆಟ್ಸ್ ಸ್ಯಾಡೆಸ್ಟ್ ಥಾಟ್ಸ್. ಅಂದರೆ ದುಃಖಮಯವಾದ ವಿಷಯವನ್ನೇ ಅತ್ಯಂತ ಹೃದಯಂಗಮವಾದ ಕವಿತೆಗಳಾಗಿರ್ತವೆ. ಯಾಕಂದ್ರೆ ದುಃಖದ ವಿಷಯದ ನಮಗೆ ಸಂತೋಷ ಕೊಡುವ ಹೃದಯಂಗಮವಾದ ಕವನಗಳು ಯಾಕಾಗಬೇಕು? ಇದು ಸಾಹಿತ್ಯದ ಒಂದು ಒಳಗುಂಟು. ನನ್ನ ನೋವು, ನನ್ನ ಸಂಕಟ ಸಾಹಿತ್ಯದಲ್ಲಿ ನನಗೆ ಒಂದು ರೀತಿಯ ಆನಂದ.
ಆನಂದ ಕೊಡ್ತದೆ ಅಂತಂದರೆ ಅದು ಚೆನ್ನಾಗಿರ್ತದೆ, ಸುಂದರವಾಗಿರ್ಬೇಕಲ್ಲ. ಅಂದರೆ ನನ್ನ ಎಲ್ಲ ಭಾವನೆಗಳು, ನನ್ನ ಎಲ್ಲ ಆಲೋಚನೆಗಳು ನನಗೆ ನೆಮ್ಮದಿಯನ್ನು ಕೊಡ್ತದೆ, ಸಂತೋಷ ಕೊಡ್ತದೆ ಅಂತ ಆದರೆ, ರೋಷ ಕೂಡ ನನಗೆ ಸಂತೋಷ ಕೊಡ್ತದೆ ಅಂತ ಆದರೆ ಅದು ಸುಂದರವಾಗಿದೆ. ಆದ್ದರಿಂದ ಅವರೆಲ್ಲ ಕ್ರಾಂತಿಗಳು ಹೂಗಳು. ಅವರಿಗೆ ಮೊದಲು ನನಗೆ ಬಂಗಾರಗಡ್ಡಿ ಡೇರೆ ಹೂವು ನನಗೆ ಭಾರಿ ಇಷ್ಟವಾದ ಒಂದು ಹೆಸರು. ಈ ಡೇರೆ ಹೂವು ಇದೆಯಲ್ಲ, ಇದು ನಮ್ಮ ದೇಶದಲ್ಲ, ಅದು ಡಯಾಲಿಯಾ ಅಂತ ಹೇಳಿ ಇಂಗ್ಲೀಷ್ ಅದನ್ನು ಹೂವು. ಅದಕ್ಕೆ ನಮ್ಮ ಕನ್ನಡದ ಪ್ರಿಫಿಕ್ಸ್ ಅಂತ ಹಾಕಿದೆ, ಬಂಗಾರಗಡ್ಡಿ ಹೂವು. ಅದು ಬಂಗಾರಗಡ್ಡಿ ಡೇರೆ ಹೂವು ಅಂದರೆ ಕನ್ನಡ ಮಾಡ್ಕೊಂಡಿದ್ದೇವೆ ನಾವು ಡೇರೆ ಹೂವು. ಬಂಗಾರಗಡ್ಡಿ ಡೇರೆ ಹೂವು, ಕಪ್ಪು ಕಡ್ಡಿ ಡೇರೆ ಹೂವು. ನನಗೆ ಒಂದು ತಮಾಷೆ ಇದೆ, ನಾನು ಆಗ ಅಲ್ಲಿ ಮಾತಾಡ್ತಾ ಇದ್ದೆ. ಈ ಡೇರೆ ಹೂವು ನಮ್ಮ ಈ ಮಲೆನಾಡು ಬೆಟ್ಟದಲ್ಲಿ ಎಲ್ಲ ಕಡೆ ಬೆಳೀತದೆ, ಅದು ಎಲ್ಲ ಜಾತಿ ಜನಾಂಗಗಳು ಬೆಳೀತದೆ. ಆದರೆ ಈ ತೀವ್ರಿಗೆ ಕಡ್ಡಿ ಹೂವು ಅಂದರೆ ಭಾಳ ಇಷ್ಟ. ನಮಗೆಲ್ಲ ತಾವರೆ ಪುತ್ರಿ ಅದೆಲ್ಲ ಇಷ್ಟ ಆದರೆ ಅಂದರೆ ಬೆಳೆಯೋದಿಲ್ಲ ಅಂತ, ಆದರೆ ಆಸೆ ಪಟ್ಕೊಂಡು ಬೆಳೆಯೋದು ನಾವು ಹೇಳ್ತೇವೆ. ನಾವು ಆಸೆ ಪಟ್ಕೊಂಡು ಬೆಳೆಯೋದು, ನಾವೆಲ್ಲ ಈ ತಾವರೆ ಹೂವು ಸ್ವಲ್ಪ ಈ ಪುತ್ರಿ ಎಲ್ಲ ಬೆಳಿತೇವೆ. ಆದರೆ ತೀವ್ರು ಹೆಚ್ಚು ಈ ಕಡ್ಡಿ ಹೂವನ್ನೇ ಆಸೆ ಪಟ್ಕೊಂಡು ಬೆಳಿತಾರೆ. ನಾನು ತಮಾಷೆ ಹೇಳ್ತಾ ಇದ್ದೆ, ಈ ಕಡ್ಡಿ ಜಬ್ ಇದೆಯಲ್ಲ, ಅದು ತುಂಬ ಇಷ್ಟ. ತಿನ್ನೋದು ತುಂಬ ಇಷ್ಟ. ಅದೆಲ್ಲೋ ಪ್ರಭಾವ ಬೀರ್ಬಿಟ್ಟಿದ್ದೀವಿ. ಬಳಸಿ ಕೇಳ್ತಾ ಇದ್ರ ಅಥವಾ ಕೇಳಿ ಹೇಳ್ತಾ ಇದ್ರ? ನೀವು ಹೇಗಂತಂದ್ರು ಮೊದಲನೇ ಯಾಕೆಂದ್ರೆ ನಿಮ್ಮನೆ ಬಂದ್ರೆ ನಿಮ್ಮಂಗೆ ಇರಬೇಕು, ಅವ್ರ ಮನೆಗೆ ಹೋದ್ರೆ ಅವ್ರಂಗೆ ಇರಬೇಕು, ನಮ್ಮನೆ ನಮ್ಮಂಗೆ ಇರಬೇಕು. ಇದು ನನ್ನ ಬೇರೆ. ಆದರೆ ಅದು ಹಾಗೆ ಕಾಣೋದಿದೆಯಲ್ಲ, ಒಂದು ಸಣ್ಣ ಅದು ಅದು ನನಗೆ ರುಚಿಯಾಗುವ, ನನಗೆ ಸ್ವಾದವಾಗುವ, ಅದು ಅದರ ಆಕಾರ ಎಲ್ಲೋ ನನ್ನ ಒಳಗೆ ಸೈಕಲಾಜಿಕಲ್, ಸೋಷಿಯೋ ಸೈಕಲಾಜಿಕಲ್, ಇದನ್ನು ನಾನು ಗಂಭೀರವಾಗಿ ಮಾಡ್ತಾ ಇದ್ದೇನೆ. ಸೋಷಿಯೋ ಸೈಕಲಾಜಿಕಲ್ ಆಗಿ ಇಡೀ ಸಂಸ್ಕೃತಿಯಲ್ಲಿ ಎಲ್ಲ ಕಡೆ ಈ ಕಡ್ಡಿಗಳು ಕೆಲಸ ಮಾಡಿದ್ದೀವಿ. ಅದನ್ನು ಆಂಥ್ರೋಪಾಲಜಿಸ್ಟ್ ಒಂದು ಅಧ್ಯಯನ ಮಾಡಬೇಕಾದಂಥ ಕೆಲಸ. ಯಾಕಂದರೆ ಅವರ ಹಸೆಗಳು ಕಡ್ಡಿ ಇರ್ತದೆ, ಅವ್ರ ಹೂವುಗಳು ಹೆಚ್ಚು ಭಾಗ ನೀವು ಯಾಕೆ ಹೇಳಿದ್ರು ಇದು ಹೂವು ಅಂತ ಹೇಳ್ತಾರೆ, ಕಡ್ಡಿ ಅದನ್ನೆಲ್ಲ ರೌಂಡ್ ಮಾಡಿ ಅದನ್ನು ಹೂವು ಅಂತ ಹೇಳ್ತಾರೆ. ಇದು ಮತ್ತೆ ಆ ಬಂಗಾರ ಕಡ್ಡಿ ಬೇರೆ ಹೂವು ಇದೆಯಲ್ಲ, ಅದೊಂದು ಇಮೇಜು. ಬಂಗಾರ ಈಗ ನಾವು ಈ ಜನಪದರಿಗೆಲ್ಲ, ಈ ಜನಪದರಿಗೆ ನಮಗೊಂದು ದೊಡ್ಡ ಸಂಭ್ರಮಗಳಿದ್ದಾವೆ. ಮತ್ತೆ ನಾವೊಂದು ಒಂದು ಒಂದು ದಾರಿ ಕಂಡುಕೊಳ್ತೇವೆ. ನನಗೆ ಮಹಾರಾಜನಿಗೆ ಇರಬೇಕು, ನನಗೆ ಮಹಾರಾಜನಿಗೆ ಸಿಂಹಾಸನ ಮೇಲೆ ಇರಬೇಕು, ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲ ಇದೆ. ಹಿಂಗೆ ಇರಬೇಕು, ಕೈಗೆ ಬಂಗಾರದ ಬಳೆ ಹಾಕಿರ್ಬೇಕು, ತಲೆ ಬೆಳಿ ಕಟ್ಟಿರ್ಬೇಕು, ಎಲ್ಲ ಇದೆ. ಅದು ಇದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದಿಲ್ಲ ಅಂತೇಳಿ ಹಂಗೆ ಸುಮ್ಮನೆ ಇರೋಕ್ಕಾಗ್ತದೆಯಾ? ಅದಕ್ಕೇನು ಮಾಡ್ತೇವೆ ನಾವು, ಬೆಂಡಿನೊಂದು ಬಾಸಿಂಗ ಕಟ್ಟಿಬಿಡ್ತೇವೆ. ಹಾಗೆ ಒಂದು ಕೈಗೆ ಎತ್ತದ ಒಂದು ಬೆಂಡಿನ ಒಂದು ಹಾರ ಹಾಕಿಕೊಂಡು ನಾನು ಒಂದು 2 ದಿನ ನನ್ನ ಮಗನು ರಾಜಕುಮಾರ, ನನ್ನ ಮಗಳು ರಾಜಕುಮಾರಿ ಮುದ್ದೆ ಹೋಗ್ತೀನಿ. ಅದಿಷ್ಟನ್ನು ನಾನು ಅಲ್ಲಿ ಸಂಭ್ರಮಿಸಿ ಅದನ್ನು ಸಂತೃಪ್ತಿ ಪಡ್ಕೊಳ್ತೇನೆ. ಆ ಸಂಸ್ಕೃತಿ ಅದು ಎಷ್ಟು ಮಜಾ ಇದೆ ಅಂದರೆ, ಇವನು ಬೆಂಡಿನ ಹಾಕೊಂಡಲ್ಲ, ಅವ್ರ ರಾಜನು ಬೆಂಡಿಂದ ಹಾಕಬೇಕಾಗ್ತದೆ. ಯಾಕಂದ್ರೆ ಅದು ಪದ್ಧತಿ ಅಲ್ಲ, ಅದು ನಿನ್ನ ಕಿರೀಟ ಪಣಿ ಹಾಕ್ಯಾವ, ಅದು ಪದ್ಧತಿ ನೀನು ಬೆಂಡಿದ ಹಾಕಿ ಅಂತ ಹೇಳಿ ಅವನಿಗೂ ಬೆಂಡಿದ ಹಾಕ್ತಾರೆ. ಇದು ಮಜಾ. ಇದು ಈ ಸಂಸ್ಕೃತಿಯಲ್ಲಿ ಇರುವ ಒಂದು ತಕ್ಕಕ್ಕಾಗುವ ಈ ಸಮಯ ಇದೆಯಲ್ಲ, ಇದು ಕಚ್ಚಲಾದ ಒಂದು ಪಟ್ಟಿ ಹಿಡಿಯಲಿದೆಯಲ್ಲ. ಹಂಗೆ ಈ ಬಂಗಾರ ಕಡ್ಡಿ ಅನ್ನೋದು ಇದೆಯಲ್ಲ, ಬೇರೆ ಹೂವಲ್ಲಿ ಬಂಗಾರ ಕಡ್ಡಿ ಕಾಣೋದಿದೆಯಲ್ಲ ಸರ್, ದಟ್ ಇಸ್ ದ ಬ್ಯೂಟಿ. ದಟ್ ಇಸ್ ದ ಬ್ಯೂಟಿ.
ಅವತ್ತು ಅವಳು ಹೆಂಗೆ ಹೇಳ್ತಾಳೆ ಅಂತಂದ್ರೆ, ಅಡಿಬಾಗಿನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ಎಳ್ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದ. ಅವನು ಸುಮ್ಮನೆ ಸುರಿತಿರ್ತದೆ, ಕಣ್ಣ ನೀರು ಹರಿತಿರ್ತದೆ, ಒಳ್ಳೆ ಬಟ್ಟೆಗೆ ನೀರು ತಗೊಂಡೆ ಮಕ್ಕ ಹೊಡಿಸ್ತಿರ್ತಾನೆ. ಅದು ಹಾಡು ಹೆಂಗೆ ಹೇಳ್ತಾಳೆ ಅಂದ್ರೆ, ಇದು ತೆಂಗಿನಕಾಯಿ ಎಳ್ನೀರು, ಒಂದು ಬಂಗಾರದ ಮಾಡಿ ಅಂತ ಅದ್ಭುತ. ಆಕೆಗೆ ತನ್ನ ಮಗುವನ್ನ ಅದು ಬಂಗಾರದ ಮಾರಿಗೆ ಅದನ್ನು ತೊಳೆಯೋದಕ್ಕೆ ಸಾಮಾನ್ಯ ನೀರು ಸಾಕಾಗ್ತಿದೆಯಾ? ಈ ತೆಂಗಿನಕಾಯಿ ಎಳ್ನೀರು ತಗೊಂಡು ತೊಳಿ, ಮಗನ ತೆಂಗಿನಕಾಯಿ ಎಳ್ನೀರು ತಗೊಂಡು ತೊಳಿತಾರೆ. ಅದು ಅತ್ಯಂತ ಶುದ್ಧವಾದ, ಅತ್ಯಂತ ಪವಿತ್ರವಾದ, ಅತ್ಯಂತ ಶ್ರೇಷ್ಠವಾದ ನೀರನ್ನು ನಾನು ತೊಳಿತಾ ಇದ್ದೇನೆ ಅನ್ನುವ ಭಾವ ಇದೆಯಲ್ಲ, ಅದು ಜನಪದ ಕಂಡುಕೊಂಡ ಅಂದರೆ ತಳ ಸಮುದಾಯದಲ್ಲಿರುವ ಒಂದು ಅದ್ಭುತವಾದ ಜೀವನಕ್ಕೆ. ಅದಕ್ಕಾಗಿ ಅವೆಲ್ಲ ಹೂಗಳು ಅವೆಲ್ಲ ಸುಂದರವಾದ. ಯಾಕೆ ಅವೆಲ್ಲ ಸುಂದರವಾಗ್ತದೆ ಅಂತಂದ್ರೆ, ಅಕ್ಕಿ ತನ್ನ ಕಾಲುಂಗ್ರ ತೆಗೆದು ಕಡಿಗ ಮಾಡ್ಕೊಂಡು ಬರ್ತಾಳೆ. ಕಡಿಗ ಮಾಡಿ ಮೊಮ್ಮಗನಿಗೆ ಹಾಕ್ತಾರೆ. ಒಂದು ಸಣ್ಣ ವಿಷಯ, ಮೊಮ್ಮಗನಿಗೆ ಕಡಿಗ ಆದರೆ ಎಷ್ಟು ದೊಡ್ಡ ಕೆಲಸ, ಎಷ್ಟು ದೊಡ್ಡ ಸಂಭ್ರಮ. ಬದುಕಲ್ಲಿ ಸಣ್ಣ ಸಣ್ಣ ಸಂಭ್ರಮಗಳನ್ನೆಲ್ಲ ಎಷ್ಟು ಚಂದ ಮಾಡಿ ಹಿಡಿಯೋದಿದೆಯಲ್ಲ, ಬದುಕಲ್ಲಿ ಎಲ್ಲರಿಗೂ ಒಂದೊಂದು ಸಂಭ್ರಮ ಇದೆ. ಆ ಸಂಭ್ರಮಗಳನ್ನೆಲ್ಲ ಹಿಡಿದಿದ್ದೇವೆ ಈ ಕಥೆಗೆ. ಅದಕ್ಕಾಗಿ ನವೀನ್ ಭಾರಿ ಮುಖ್ಯ ಅಂತ ಅನಿಸ್ತದೆ. ಯಾಕೆಂದರೆ ಇಂಥದ್ದೆಲ್ಲ ಸಣ್ಣ 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 ವಿವರಣೆಗಳು ಇವಾಗ ಇಡೀ ಕಥೆಗಳು ಎಲ್ಲದಲ್ಲಿ ನಾನು ಈಗಷ್ಟೇ ಒಂದು ಅರ್ಧ ಗಂಟೆ ಪುಟ ತಿಳಿಸಿದಾಗ ಕಂಡಿದ್ದು. ಮತ್ತು ಇಂಥವರು ಅವರ ವಿವರಣೆಗಳು ಚೆನ್ನಾಗಿದೆ ಅಂದರೆ, ಈಸ್ ಎ ಫಿಲ್ಮ್ ಮೇಕರ್. ಅದನ್ನ ವಿವರಗಳು ಒಂದೊಂದಾಗಿ ಇಟ್ಕೊಂಡು ನೋಡ್ತಾ ಹೋಗ್ತಾರೆ. ಅಂದರೆ ಒಂದು ಲಾಂಗ್ ಶಾರ್ಟ್ ತೆಗೆದು ಅದನ್ನು ಹಂಗೆ ಹತ್ತಕೊಂಡು ಅದನ್ನು ಕ್ಲೋಸಪ್ ತರೋದಿಲ್ಲ. ಒಂದು ಸಿಂಗಲ್ ಕ್ಯಾಮ್ರಾ ಎಫೆಕ್ಟ್ ಅಂತ ಹೇಳ್ತಾರೆ, ಮಲ್ಟಿ ಕ್ಯಾಮ್ರಾ ಎಫೆಕ್ಟ್ ಅಲ್ಲ, ಒಂದು ಸಿಂಗಲ್ ಕ್ಯಾಮ್ರಾ ಎಫೆಕ್ಟಲ್ಲಿ ಒಂದೇ ಕ್ಯಾಮ್ರಾನ ಇಟ್ಕೊಂಡು ಸಿನಿಮಾದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಸಿಂಗಲ್ ಕ್ಯಾಮ್ರಾ ಎಫೆಕ್ಟು. ತುಂಬ ಜಾಣ್ಮೆಯ, ತುಂಬ ಕಷ್ಟದ, ತುಂಬ ಸ್ಕಿಲ್ಫುಲ್ ಕೆಲಸ ಸಿಂಗಲ್ ಕ್ಯಾಮ್ರಾದಲ್ಲಿ. ಮಲ್ಟಿ ಕ್ಯಾಮ್ರಾ ಹಾಕೊಂಡಿಲ್ಲ, ಒಂದು 4 ಕ್ಯಾಮ್ರಾ ಇಟ್ಕೊಂಡಿರ್ತಾರೆ, ಅದು ಇದು ಜೋಡಿಸ್ಬಿಡ್ತಾರೆ. ಇದು ಹಂಗಲ್ಲ, ಒಂದೇ ಕ್ಯಾಮ್ರಾದಲ್ಲಿ ಎಲ್ಲವನ್ನೂ ಹಿಂಗೆ ಆಕ್ರಮಿಸ್ತಾ ನೀವೊಂದು ಕ್ಲೋಸಪ್ ಬಂದಿದ್ದೀರಾ. ದಟ್ ಬ್ಯೂಟಿ ಐ ಹ್ಯಾವ್ ಸೀನ್ ಇನ್ ಯುವರ್ ನೆರೇಷನ್. ನಿಮ್ಮ ನೆರೇಷನ್, ನಿಮ್ಮ ಆ ವಿವರಣೆಗಳಲ್ಲಿ ಆ ಬ್ಯೂಟಿಯನ್ನು ಕಲಿತೀವಿ. ಸತ್ಯ ಯಾವತ್ತು ಯಾರಿಗೆ ಇವತ್ತು ಸ್ವಾತಂತ್ರ್ಯ ಹೇಳಿದರೆ ಯಾರಿಗೆ ಸ್ವಾತಂತ್ರ್ಯ? ನಾವು ಸುಮ್ಮನೆ ಸ್ಕೂಲ್ಗಳಲ್ಲಿ ಮಾತಾಡ್ತೇವೆ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಅವರು ಇವರು ಹೋರಾಡಿ ನಮ್ಮ ಸ್ವಾತಂತ್ರ್ಯ ತೊಂದ್ಕೊಟ್ಟಿದ್ದೆಲ್ಲ ಬಿಡೋದಿಲ್ಲ. ಯಾವತ್ತು ಯಾರಿಗೆ ಹೋರಾಟದಲ್ಲಿ ಇರ್ತಾನೋ ಅವನು ಮಾತ್ರ ಸ್ವತಂತ್ರ. ಯಾವನು ಹೋರಾಟದಲ್ಲಿ ಇಲ್ಲೋ ಅವನು ಬೇರೆ ಕೇಳ್ತಾನೆ. ಯಾಕೆಂದರೆ ಯಾರಿಗೆ ಹೋರಾಟ ಇದೆಯೋ ಅವನು ಮಾತ್ರ ಸ್ವತಂತ್ರ ಹೊಂದಿರ್ತಾನೆ. ಹೋರಾಟ ಇಲ್ಲ ಸುಮ್ಮನೆ ಕೂತಾದ್ರೆ ಅವನು ಬೇರೆ ರೆಡಿಯಾಗಿರ್ತಾನೆ. ಆದ್ದರಿಂದ ನಮ್ಮ ಸ್ವಾತಂತ್ರ್ಯ ಅನ್ನೋದು ನಾನು ಯಾವತ್ತೂ ಎಚ್ಚರದಿಂದ ಹೋರಾಟ ಮಾಡ್ತಾನೆ ಇರ್ಬೇಕಾಗ್ತದೆ. ಅದು ನಮಗೆ ಸುಖ, ನೆಮ್ಮದಿ, ಸಂಪತ್ತನ್ನು ತಂದು ಕೊಡುವ ಲಕ್ಸುರಿಯಸ್ ಲಾರಿ ಅಲ್ಲ. ನಿಮಗೆ ನೀವೇ ಆಳಿಕೊಳ್ಳುವ, ಅನಿವಾರ್ಯವಾಗಿ ಹೋರಾಡುತ್ತಲೇ ಇರುವ ಕರ್ತವ್ಯ ಸ್ವಾತಂತ್ರ್ಯ. ಆರಾಮಾಗಿರಬೇಕು. ಆರಾಮಾಗಿದ್ದರೆ ನಾನು ಬೇರೆ ನಾನು ಯಾವಾಗಲೂ ಹೋರಾಡ್ತಿರ್ತೇನೆ. ಈ ಹೋರಾಟವನ್ನು ಕಾಯಮ್ಮಾಗಿ ಇಟ್ಕೊಳ್ಳೋದಕ್ಕೆ ಇವ್ರ ಕಥೆಗಳು, ಅವಜ್ಜಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಗುಲಾಬ್ ಇರ್ಬೋದು, ಅದು ನಿರಂತರವಾದ ಹೋರಾಟಗಳನ್ನೇ ಇರ್ತಾ ಒಂದು ಸ್ವತಂತ್ರ ಮನೋಭಾವದ ಕಿಚ್ಚನ್ನು, ಆ ಕಾವನ್ನು
ಹಾಗೆ ಆ ಅಜ್ಜಿ ಮೊದಲನೇ ಕಥೆ ಹೇಳ್ಕೊಂಡು ಆ ಅಜ್ಜಿ ಅಡಿಕೆ ಸುಳಿತಾನೆ ಗೆರೆ ಎಳಿತಾನೆ, ಅದು 72 ಮಾಡ್ಕೊತಾನೆ, ಕಡಿಮೆ ಮಾಡುವ ಮೂರ್ಖದಿದ್ರು ಅದನ್ನು ಎತ್ತಿ ನಿಲ್ಸೋದು ನೋಡ್ತಾನೆ, ಮಾಡ್ತಾನಲ್ಲ ಆ ಹೋರಾಟವೇ ಸ್ವಾತಂತ್ರ್ಯ. ಒಳ್ಳೆ ಸ್ವಾತಂತ್ರ್ಯ ಕಾಕೊಂಡಿದ್ದಲ್ಲ, ಹೆಚ್ಚಿದ್ದಲ್ಲ ಅದೇ ಸ್ವಾತಂತ್ರ್ಯ. ಇಂತಹ ಸ್ವತಂತ್ರವಾದ ಅಂತಹ ಒಳಗಿನಿಂದ ಎದ್ದು ಬಂದು ಇಂತಹ ಒಳ್ಳೆಯ ಕಥೆಗಳನ್ನು ಕೊಟ್ಟು ಒಂದು ಸಮುದಾಯದ, ಒಂದು ಕಾಲದ, ಒಂದು ಜೀವನ ವಿಧಾನ, ಜೀವನ ಕ್ರಮ, ಇದನ್ನು ಎಷ್ಟು ಬೇಕೋ ಅಷ್ಟು ನಮಗೆ ದಾಖಲಿಸಿದ. ಇಷ್ಟಾದ್ಮೇಲೂ ಈ ಕಥೆಗಳು ಇದನ್ನು ದಾಟಿ ಸಾರ್ವತ್ರಿಕವಾದ ಇವತ್ತಿನ ಈ ಶೋಷಣೆ ಮತ್ತೊಂದು ಎಲ್ಲದಕ್ಕಿಂತ ಇದನ್ನು ದಾಟಿ ಭಾರಿ ಮಜಾ ಇದೆ. ಮೊದಲನೇ ಕಥೆ ಭಾರಿ ಮಜಾ ಎಲ್ಲ ಇದೆ. ಬೇರೆ ಬೇರೆ ಕಥೆಗಳು ಸಣ್ಣ ಸಣ್ಣಕ್ಕೆ ಮಜಾ ಇದೆ. ಅದೆಲ್ಲೋ ಹೋಗಿ ಅದೆಂತೋ ಬಟ್ಟಿಗೆ ಬಡ್ದು ಆ ಕಾಯಿ ತಗೊಂಡು ಹೋಗಿ ಆ ಸಾಬು ಮಾಡಿ ಆ ಸಾಬರಿಂದ ಒಂದಿಷ್ಟು ದನ ತಗೊಂಡು ಅವನು ಯಶಸ್ಸು ಕೊಕ್ಕೆ ಇಡೀ ಕಥೆ ಇದೆಯಲ್ಲ, ಅದು ಒಬ್ಬರ ಕಥೆ ಅಲ್ಲ. ಅಲ್ಲಿ ಯಾವನೋ ಹೋಗಿದ್ದಾನೆ, ಇನ್ಯಾವನೋ ಹೋಗಿದ್ದಾನೆ, ಹಿಂಗೆಲ್ಲ ಆಗ್ತಾ 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 ಇಡೀ ಸಮುದಾಯ ಒಳಗೊಳ್ತಾ ಒಬ್ಬ ಶೋಷಣೆ ಮಾಡ್ತಾರೆ. ಅಯ್ಯೋ ಅದೊಂದು ಡ್ಯಾಶ್ ಹೊಡೆಯುವ ಕಥೆ ಇದೆ, ಜಗ ಶುರುವಾಗುತ್ತೆ. ನಿಂದೆ ಸಾಗುತ್ತೆ ಮಂಡಿ ಇವರಿಗೆ ಹಂಗೆ ಕೊನೆಗೆ ಅದೇನಾಗ್ತದೆ, ಮಂಡಿ ಪರಿಚಯ ಇಲ್ಲ ಅಂದ ತಕ್ಷಣ ಅದೇನೋ ಬೇರೆ ತಗೊಳ್ತಾರೆ. ಹಿಂಗೆ ಒಂದು ಭಾರಿ ವಿಚಿತ್ರವಾದ ಮನೋಭೂಮಿಕೆ ಕೂಡ ಇದೆ, ಸಾಮಾಜಿಕ ಮತ್ತು ಸೈಕಲಾಜಿಕಲ್. ಅದರ ಎಲ್ಲ ಮನೋಭೂಮಿಕೆಯನ್ನು ಒಳಗೊಂಡು ಆ ಕತೆ ಹೊಸಬಾಳೆ ಅನ್ನೋದಿಲ್ಲ, ಹೊಸಬಾಳೆ ಮಾತು ಸಾಗರ. ಅನೇಕ ಜನ ನಮ್ಮ ಸಾಹಿತಿಗಳಿಗೆ ಅದಿದೆ. ಈಗ ಚಂದ್ರಶೇಖರ್ ಕಂಬಾರಿಗೆ ಶಿವಪುರ, ನಮ್ಮ ಇವರಿಗೆ ಯಾರಿಗೆ ಗಾಂಧಿ, ಪುಟ್ಟ ಮಕ್ಕಳ ಗಾಂಧಿ, ಸಹಾಯಕ ದಕ್ಷಿಣ ಸಹಾಯಕಿಗೆ ಅವರು ಒಂದು ಊರನ್ನು ಕೇಂದ್ರೀಕೃತವಿಟ್ಕೊಂಡು ಅದನ್ನು ಜಗತ್ತಿಗೆ ತರ್ಕೊಳ್ಳುವ, ಜಗತ್ತನ್ನೇ ನೋಡುವ ಒಂದು ಅದ್ವೈತವಾಗುವ ಹೊಸಬಾಳೆ ಇಡೀ ಭಾರತವಾಗುವ, ಪ್ರಪಂಚವಾಗುವ ಈ ಇಮೇಜ್ ಆಗೋದಿದೆಯಲ್ಲ, ದಟ್ ಈಸ್ ಇದನ್ನು ಹೇಳ್ತಾ ಇದನ್ನು ದಾಟಿ ಎಲ್ಲ ಕಾಲಕ್ಕೆ ಎಲ್ಲ ಜನಾಂಗಕ್ಕೆ ತಲುಪೋದಿದೆಯಾ ಕತೆ. ಅದಕ್ಕಾಗಿ ಒಂದು ಬೇರೆ